ಹಾಯ್ ಎಲ್ರಿಗೂ ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಅಲೋವೆರಾನ ಹೇಗೆ ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ಅಲೋವೆರಾನ ನಾವು ಒಂದೊಂದು ಸತಿ ಒಂದು ಫುಲ್ ಬಲ್ಕಲ್ಲಿ ತರ್ತೀವಿ, ಇಲ್ಲ ನಿಮ್ಮ ಮನೇಲಿ ಕೂಡ ಬೆಳೆದಿರ್ಬೋದು. ಬಟ್ ಅದನ್ನು ಸ್ಟೋರ್ ಮಾಡೋಕ್ಕೆ ನಮಗೆ ಗೊತ್ತಿರಲ್ಲ, ತುಂಬ ಹಾಳಾಗೋಗ್ಬಿಡುತ್ತೆ ಒಂದು ಸತಿ ಕಟ್ ಮಾಡಿದ್ರೆ. ಸೊ ಇವತ್ತು ಹೇಗೆ ನಾವು ಸ್ಟೋರ್ ಮಾಡಿಕೊಂಡು ಅದನ್ನು ಪದೇ ಪದೇ ಯೂಸ್ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಫಸ್ಟ್ ಕಟ್ ಮಾಡ್ಕೊಳ್ಳೋ ರೀತಿ ಹೇಗೆ ಅಂದರೆ, ಈ ಥರ ಸೈಡ್ಸ್ನ ನಾವು ಕಟ್ ಮಾಡಿಕೊಂಡು ಇದು ಆದಮೇಲೆ ನಾವು ಮೇಲಿನ ಲೇಯರ್ನ ತೆಗಿಬೇಕು. ಫ್ರೆಂಡ್ಸ್, ನಾನು ಈ ಥರ ಯಾವಾಗಲೂ ನಾನು ಮಾಡ್ಕೋತೀನಿ, ಯಾಕೆಂದರೆ ಇದು ಈಸಿಯಾಗಿ ಕಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಯೂಸ್ ಮಾಡೋ ಮೆಥಡಲ್ಲಿ ನಿಮಗೆ ಸಖತ್ ವೇಸ್ಟೇಜೇ ಆಗಲ್ಲ ಒಂಚೂರು. ಎಲ್ಲ ಅಲೋವೆರಾನು ನೀವು ಸೇವ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಮೇಲಿನ ಲೇಯರ್ ತೆಗೆದಾದ್ಮೇಲೆ ಈಗ ಈ ಥರ ಕ್ಯೂಬ್ ಕಟ್ ಮಾಡ್ಕೋತೀನಿ. ಸೊ ಹಾರಿಜಾಂಟಲ್ ವರ್ಟಿಕಲ್ ಮಾಡಿಬಿಟ್ಟು ಕ್ಯೂಬ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಥರ ಕ್ಯೂಬ್ಸ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಮೇಲಿನ ಲೇಯರ್ ಬಂದುಬಿಡುತ್ತೆ. ಹಾಗೆ ಒಂಚೂರು ವೇಸ್ಟ್ ಆಗೋಲ್ಲ. ಆಮೇಲೆ ಅಂಟ್ಕೊಳ್ಳುತ್ತಲ್ಲ ನಿಮಗೆ, ಅದು ಒಂದೊಂದು ಸತಿ ಅಲೋವೆರಾ ಕಟ್ ಮಾಡೋದ್ರಲ್ಲಿ ಕಷ್ಟ ಆಗೋಗುತ್ತೆ. ಅದು ಅಂಟ್ಕೊಳ್ಳುತ್ತೆ ತುಂಬ, ಆಮೇಲೆ ಸ್ಲಿಪ್ಪರಿ ಆಗೋಗ್ಬಿಡುತ್ತೆ, ಕೈ ಜಾರ್ತಿರುತ್ತೆ. ಸೊ ಅದು ಎಲ್ಲನೂ ಈ ಥರ ಮಾಡ್ಕೊಳ್ಳೋದ್ರಿಂದ ಮಿಗುತ್ತೆ. ಈಗ ಇದನ್ನು ಮೇಲ್ಗಡೆ ಭಾಗನ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ತೆಕ್ಕೊಂಬಿಡ್ಬೋದು ಫುಲ್ಲು. ಸೊ ಹೀಗೆ ಕಟ್ ಮಾಡಿಕೊಂಡು ನೀವು ತೆಗೆದಿಟ್ಕೋಬೋದು. ಬಟ್ ಇದಾದಮೇಲೆ ಹೇಗೆ ಸ್ಟೋರ್ ಮಾಡೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋ ಮುಂಚೆ ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ಲೈಕ್ ಮಾಡ್ತೀರಲ್ವ. ಇದಾದ ಮೇಲೆ ಫ್ರೆಂಡ್ಸ್, ನಾವು ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋದು ಕ್ಯೂಬ್ಸ್ ಹೀಗೆ ಬಂದ್ಬಿಟ್ಟಿದೆ. ಈಗ ಇದನ್ನೆಲ್ಲನೂ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಥರ ಮಾಡೋದ್ರಿಂದ ಫುಲ್ ಸೇವ್ ಮಾಡ್ಕೋಬೋದು, ವೇಸ್ಟ್ ಆಗೋಲ್ಲ. ಆ್ಯಂಡ್ ನಿಮಗೆ ಯಾವಾಗ ಬೇಕೋ ಆವಾಗ ಮಾತ್ರ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸರ್ ಗ್ರೈಂಡರಲ್ಲಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಕಟ್ ಮಾಡಿರೋದು ಹೇಳ್ಕೊಟ್ಟಿರೋ ರೀತಿಯಲ್ಲೇ ನೋಡಿ, ನಿಮಗೆ ಯಾವುದೊಂಚೂರು ಮೇಲಿನ ಲೇಯರು ಏನೂ ಇಲ್ದಲೆ ವೇಸ್ಟೇಜ್ ಆಗ್ದಲೆ ಫುಲ್ ಹಾಗೆ ರಿಟೇನ್ ಆಗಿದೆ. ಸೊ ಇದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಅಲೋವೆರಾ ಬೆನಿಫಿಟ್ಸ್ ನಾನು ಯಾವಾಗಲೂ ಎಲ್ಲ ಸ್ಕಿನ್ ವೈಟ್ನಿಂಗ್ ಏಜೆಂಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಯೂಸ್ ಮಾಡ್ತಿರ್ತೀನಿ. ಹಾಗೆ ವೆಯ್ಟ್ ಲಾಸಲ್ಲೂ ಇದು ಹೆಲ್ಪ್ ಆಗುತ್ತೆ. ನೋಡಿ, ಈಗ ಇದನ್ನು ನಾನು ಫುಲ್ ಪೇಸ್ಟಾಗಿ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಮೇಲಿನ ಲೇಯರ್ ಈ ಥರ ಬಂದ್ರೂ ಅದು ಆಮೇಲೆ ನಾವು ಸ್ಟೋರ್ ಮಾಡೋದ್ಮೇಲೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಆ ಥರ ನೊರೆ ಬಂದರೂ ಏನೂ ತೊಂದರೆ ಇಲ್ಲ. ಈ ಥರ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಂಥರ ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ನೀವು ಇದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ಅದರೊಳಗಡೆ ನೀರಂಶದಿಂದನೇ ಆ ಥರ ಅದು ನೊರೆ ಥರ ಬರುತ್ತೆ. ಹಾಗೆ ಜ್ಯೂಸಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಈ ಥರ ಮಾಡ್ಕೊಂಡು ಆದಮೇಲೆ ನಮಗೆ ನೀವು ಇದನ್ನು ಟ್ರೇ ತೊಗೋಬೇಕು. ಅಂದರೆ ಯಾವ್ದಾರ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ, ಐಸ್ ಕ್ಯೂಬ್ ಮಾಡೋಕ್ಕೆ ನಾವು ಫ್ರೀಝರಲ್ಲಿ ಇಡ್ತೀವಲ್ಲ, ಆ ಟ್ರೇನ ತೊಗೋಬೇಕು. ಅದರಲ್ಲಿ ನಾವೀಗ ಇದು ಪ್ರಿಪೇರ್ ಮಾಡಿಟ್ಕೊಂಡಿರೋ ಜ್ಯೂಸ್ನೆಲ್ಲ ಹಾಕಿ ಐಸ್ ಕ್ಯೂಬ್ಸ್ ಥರ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಲಾಂಗ್ ಟರ್ಮ್ಗೆ ನೀವು ಸ್ಟೋರ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವಾಗ ಬೇಕಾದಾಗ್ಲೂ ಈ ಒನ್ ಕ್ಯೂಬ್ ತೊಗೊಂಡೆ ನೀವು ಯೂಸ್ ಮಾಡ್ಕೋಬೋದು. ಈವನ್ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಬೇಕಾದ್ರೂ ಒಂದು ಕ್ಯೂಬ್ ಹಾಕೊಂಡ್ಬಿಟ್ರೆ ಅದು ನಿಮಗೆ ವಾರ್ಮ್ ವಾಟರ್ಗೆ ಈಸಿಯಾಗಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕ್ಕೊಂಡು ಅದನ್ನು ಐಸ್ ಕ್ಯೂಬ್ಸ್ ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ನಾವು ಉಪಯೋಗಿಸ್ಕೋಬೋದು. ನೀವು ಹಾಗೆ ಐಸ್ ಕ್ಯೂಬ್ನ ತೊಗೊಂಡು ಮುಖಕ್ಕೆ ಸ್ಕ್ರಬ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ. ಹಾಗೆ ಏನೇ ಆ್ಯಕ್ನಿ ಸ್ಕಾರ್ಸ್ ಇರುತ್ತೆ, ಇಲ್ಲ ಆ್ಯಕ್ನಿ ಪಿಂಪಲ್ಸ್ ಏನಿದ್ರು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಸ್ಕ್ರಬ್ ಮಾಡಿದ್ರೂ ಹೋಗುತ್ತೆ. ಸೊ ಈ ಥರ ನಾವು ಮಾಡಿಟ್ಕೊಂಡು ಸ್ಟೋರ್ ಮಾಡೋದ್ರಿಂದ ನೀವು ಎಲ್ಲ ಥರನೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೊಂದು ಬೆಸ್ಟ್ ಮೆಥಡ್ ನಿಜವಾಗ್ಲೂ. ಥರ ಮಾಡ್ಕೊಳ್ಳೋದ್ರಿಂದ ವೇಸ್ಟೇಜು ಆಗಲ್ಲ. ಹಾಗೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಅದು ಮೇಲ್ಗಡೆ ನೊರೆ ಇದ್ರೂ ಏನು ತೊಂದರೆ ಇಲ್ಲ. ಅದು ಫ್ರೀಸ್ ಆಗಿ ಅದು ಐಸ್ ಕ್ಯೂಬ್ ಆದಾಗ ಅದು ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ರೆಮಿಡಿಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್. ಹಾಗೆ ಸ್ಟೇ ಸೇಫ್.